ಗೋದಾವರಿ ಸಕ್ಕರೆ ಕಾರ್ಖಾನೆಯ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಸಾಯಂಕಾಲದ ವೇಳೆಗೆ ಬೆಂಕಿ ಅವಘಡ ಸಂಭವಿಸಿತು. ಅಂದ್ರೆ ಕಬ್ಬು ತುಂಬಿದ ಲಾರಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಯಿತು. ಈಗಾಗಲೇ ಜಿಲ್ಲಾಡಳಿತ ಜಿಲ್ಲೆಯ ಅಧಿಕಾರಿಗಳು ಕೂಡ ಬಂದಿರತಕ್ಕಂಥದ್ದು. ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಮೇಡಮ್ ಕೂಡ ಬಂದಿರತಕ್ಕಂಥದ್ದು. ಪೊಲೀಸ್ ಇಲಾಖೆಯಿಂದ ಆಗಿರಬಹುದು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗಾಗಲೇ ತನಿಖೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಏನು ಬಂದಂತಹ ಅಧಿಕಾರಿಗಳು ಈಗಾಗಲೇ ಹಾನಿಗೊಳಗಾದಂತಹ ಟ್ರ್ಯಾಕ್ಟರ್ಗಳನ್ನು ವೀಕ್ಷಣೆ ಮಾಡಿ ಅವರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 17ಕ್ಕೂ ಹೆಚ್ಚು ಸದ್ಯದ ಮಾಹಿತಿಯ ಪ್ರಕಾರ 17ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಕಬ್ಬಿಗೆ ಬೆಂಕಿಯನ್ನು ಹತ್ತಿರತಕ್ಕಂಥದ್ದು. ಒಂದು ಟ್ರ್ಯಾಕ್ಟರ್ ಇಂಜಿನ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯ ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದೆಲ್ಲ ಮಾಹಿತಿಯನ್ನ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಹಿತ ಸಂಪೂರ್ಣವಾದಂತಹ ಹಾನಿಗೊಳಗಾದಂತಹ ರೈತರ ಮಾಹಿತಿಯನ್ನಾಗಿರ್ಬೋದು, ಈ ಟ್ರ್ಯಾಕ್ಟರ್ ಮಾಲೀಕರು ಯಾರು ಅನ್ನುವಂತ ಎಲ್ಲ ಮಾಹಿತಿಯನ್ನ ಈಗಾಗಲೇ ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆ ಏನು ಈಗಾಗಲೇ ಮಾಲಿಂಗ್ಪುರದ ತೇರ್ದಾಳ ತಹಸೀಲ್ದಾರ್ ಕೂಡ ಇರುವಂತದ್ದು. ಈ ರೀತಿಯಾದಂತಹ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಈಗ ಬೀಡ್ಬಿಟ್ಟು ಈ ಅವಘಡಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸ್ವತಃ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಮೇಡಮ್ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ಕಾರ್ಖಾನೆಗೆ ಭೇಟಿ ನೀಡಿದ್ದೀರಿ, ಎಷ್ಟು ತಾವು ಪರಿಶೀಲನೆ ಮಾಡಿದ ಪ್ರಕಾರ ಎಷ್ಟು ಟ್ರ್ಯಾಕ್ಟರ್ ಕಬ್ಬಿಗೆ ಬೆಂಕಿ ಎತ್ತಿರ್ತಕ್ಕಂಥದ್ದು, ಏನೆಲ್ಲ ಅವಘಡ ಸಂಭವಿಸಿದೆ ಮೇಡಮ್? ಈಗ ನಾವೇನು ಪರಿಶೀಲನೆ ಮಾಡ್ಲಿಕ್ಕತ್ತೀವಿ. ಒಂದು 17ರಿಂದ 20 ಟ್ರ್ಯಾಕ್ಟರ್ಗಳಿಗೆ, ರ್ಯಾಲಿಗಳಿಗೆ ಬೆಂಕಿ ಹತ್ತಿದೆ. ಕಬ್ಬು ಪೂರ್ತಿ ನಾಶ ಆಗಿರೋದು ಕಂಡು ಬಂದಿದೆ. ಈಗ ನನ್ನ ಜೊತೆಗೆ ಎಲ್ಲ ಅಧಿಕಾರಿ ವರ್ಗ ಇದೆ. RTO ಇದ್ದಾರೆ, ಕೃಷಿ ಇಲಾಖೆಯವರಿದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಎಲ್ಲರೂ ಸೇರಿ ಪೊಲೀಸ್ ಇಲಾಖೆಯವರಿದ್ದಾರೆ. ಎಲ್ಲರೂ ಸೇರಿ ಅಪ್ರಾಕ್ಸಿಮೇಟ್ ತನಿಖೆಯನ್ನ ಮಾಡಿಕೊಂಡು ಎಷ್ಟು ವೆಹಿಕಲ್ಗಳು ಹಾನಿಯಾಗಿದ್ದಾವೆ, ಕಬ್ಬು ಎಷ್ಟು ಹಾಳಾಗಿದೆ ಅನ್ನೋದನ್ನ ನನಗೆ ವರದಿ ಮಾಡೋದಕ್ಕೆ DC ಅವರು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ. ಇನ್ನೊಂದು ತಾಸಿಗೆ ಅವರು ಸಹ ಇಲ್ಲಿಗೆ ಬರುವಂತದ್ದು ಇರ್ತದೆ. ಅದರೊಳಗೆ ನಾವು ಅಪ್ರಾಕ್ಸಿಮೇಟ್ ಎಷ್ಟು ಹಾನಿಯಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ವರದಿಯನ್ನ ಕೊಡ್ತೀವಿ. ಅದಾದ ಮೇಲೆ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಳ್ತದೆ ಅದರ ಪ್ರಕಾರವಾಗಿ ರೈತರಿಗೆ ಅನುಕೂಲ ಆಗೋ ತರ ನಾವು ಮಾಡ್ತೀವಿ. ಫ್ಯಾಕ್ಟರಿವರೆಗೂ ಸಹ ಯಾವ ರೀತಿ ಅನುಕೂಲ ಮಾಡಬೇಕು ಅದನ್ನು ಸಹ ನಾವು ನೋಡ್ಕೊಂತೀವಿ. ಮೇಡಮ್, ಈಗಾಗಲೇ ಕೆಲವು 4-5 ಬೈಕ್ಗಳು ಸುಟ್ಟಿರ್ತಕ್ಕಂಥದ್ದು, ಒಂದು ಕಡೆ ಟ್ರ್ಯಾಕ್ಟರ್ ಇಂಜಿನ್ ಕೂಡ ಪೂರ್ತಿ ಸಂಪೂರ್ಣವಾಗಿ ಹಾಳಾಗಿದೆ, ಮತ್ತೊಂದು ಕಡೆ ಸೀಲಿಂಗ್ ಕಟ್ ಆಗಿರ್ತಕ್ಕಂಥದ್ದು, ಈ ರೀತಿಯಾದಂತಹ ಅವಘಡಗಳು ಸಂಭವಿಸಿದವು. ಏನೆಲ್ಲ ಮಾಹಿತಿ ಇದೆ ಮೇಡಮ್? ಈಗ ನಿನ್ನೆನು ನಾವು ರಾತ್ರಿವರೆಗೂ ಇಲ್ಲಿಗೆ ಇದ್ದು ಎಲ್ಲ ಪರಿಶೀಲನೆಯನ್ನ ಮಾಡಿದೀವಿ. ತಾವು ಹೇಳ್ದಂಗೆ 2 ವೀಲರ್ ವೆಹಿಕಲ್ಗಳು ಹಾಳಾಗಿದ್ದಾವೆ, ಟ್ರ್ಯಾಕ್ಟರ್ ರ್ಯಾಲಿಗಳು ತುಂಬಾ ನಷ್ಟ ಆಗಿದಾವೆ. ಈ ಟ್ರ್ಯಾಕ್ಟರ್ ತಾವೇನ್ ನೋಡ್ತಿದ್ದೀರಿ ಇದು ಪೂರ್ತಿ ಹಾಳಾಗಿದೆ. ಸಂಪೂರ್ಣವಾಗಿ ನಮ್ಮ ತನಿಖಾ ಅಧಿಕಾರಿಗಳು ಅಂದ್ರೆ ಎಕ್ಸ್ಪರ್ಟ್ಸ್ ಇದರದ್ದು ವರದಿಯನ್ನ ನಮಗೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ನಾವು DC ಅವರಿಗೆ ಕಳಿಸಿ ಅದರ ನಂತರ ಏನ್ ಮಾಡ್ಬೇಕು ಅದನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಮೇಡಮ್, ಒಂದು ಕಡೆ ಈ ಭಾಗದ ಈ ಕಬ್ಬು ತಂದಂತ ರೈತರು ಹೇಳ್ತಾ ಇರ್ತಕ್ಕಂಥದ್ದು, ರೈತ ಸಂಘದ ರೈತರೇ ಬಂದು ನಮ್ಮ ಕಬ್ಬಿಗೆ ಬೆಂಕಿ ಹಚ್ಚಿದ್ರು ಅಂತ ಹೇಳ್ತಾರೆ. ಆದ್ರೆ ರೈತ ಸಂಘದವರು ಯಾರು ನಾವು ಬೆಂಕಿ ಹಚ್ಚಿಲ್ಲ ಅಂತ. ಹಾಗಾದ್ರೆ ಯಾರು ಇವರು ಕಿಡಿಗೇಡಿಗಳ ಬೆಂಕಿ ಹಚ್ಚಿದ್ದು ಅಂತ ಏನ್ ತನಿಖೆ ನಡೀತದೆ? ಅದು ತನಿಖೆ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕದ. ಪೊಲೀಸ್ ಇಲಾಖೆಯಿಂದ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ವಿಡಿಯೋ ಕ್ಲಿಪ್ಸ್ ಇರೋದ್ರಿಂದ ಸಮಗ್ರವಾಗಿ ತನಿಖೆ ಮಾಡಿ ಅವ್ರು ಯಾರು ಆಗಿದೆ ಅನ್ನೋದನ್ನ ಅವರೇ ಡೈರೆಕ್ಷನ್ ಅಂದ್ರೆ ತನಿಖೆ ಕೈಗೊಂಡು ಕ್ರಮ ಮಾಡ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರನ್ನಾದ್ರೂ ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಾರೆ? ಈಗ ಸದ್ಯ ಅದು ನನಗೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯಿಂದ ಆಗ್ತಿರೋದು. ಪೊಲೀಸ್ ಇಲಾಖೆ ಜೊತೆಗೂ ನಾವು ಕೋಆರ್ಡಿನೇಟ್ ಮಾಡ್ಲಿಕ್ಕತ್ತೀವಿ. ಈಗ ಇನ್ನೊಂದು ಅರ್ಧ ತಾಸಿಗೆ DC ಅವರೇ ಬರ್ತಾರೆ, SP ಅವರು ಬರ್ತಾರೆ. ಅವರು ಸಮಗ್ರವಾದಂತಹ ವರದಿಯನ್ನ ತಮಗೆ ಹೇಳ್ತಾರೆ. ಇದಿಷ್ಟು ಜಮಖಂಡಿ ಉಪವಿಭಾಗಾಧಿಕಾರಿಗಳು ಹೇಳುವಂಥದ್ದು. ಈಗಾಗಲೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಎತ್ತಿರ್ತಕ್ಕಂಥದ್ದು, ಕಬ್ಬಿಗೆ ಬೆಂಕಿ ಎತ್ತಿರ್ತಕ್ಕಂಥದ್ದು, ಬೈಕ್ಗಳಿಗೆ ಬೆಂಕಿ ಎತ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ನಾವು ಇಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಳುವುದಾಗಿರ್ಬೋದು, ಈ ಪ್ರಕರಣಕ್ಕೆ ಕಾರಣರಾದವರ ಮೇಲೆ ದೂರನ್ನು ದಾಖಲಿಸೋದಾಗಿರ್ಬೋದು, ಇದು ಎಲ್ಲವೂ ಏನು ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತೆ. ಸದ್ಯಕ್ಕೆ ನಾನು ನನಗೆ ಮಾಹಿತಿಯ ಪ್ರಕಾರ, ಆದೇಶದ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಅನ್ನುವಂತ ಮಾಹಿತಿಯನ್ನ ನಾನು ಸಂಗ್ರಹಿಸ್ತಾ ಇದ್ದೇನೆ ಅನ್ನುವಂಥದ್ದು ಅಧಿಕಾರಿಗಳ ಮಾತಾಗಿರುವಂತದ್ದು. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.